ಹಾಯ್, ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮಲಪ್ರಭಾ ಅಣೆಕಟ್ಟು ನೋಡಕ್ಕೆ ಬಂದೀವಿ. ನಾವು ನಮ್ಮ ದೋಸ್ತ. ಈಗ ನಿಮಗೆ ಎಲ್ಲರಿಗೆ ಮಲಪ್ರಭಾ ನದಿ ಕಟ್ಟಿದ್ದು ತೋರಿಸ್ತೀವಿ. ಇದಕ್ಕೆ ಮೊದಲ ಇಂದಿರಾ ಗಾಂಧಿ ಅಣೆಕಟ್ಟು ಅಂತಿದ್ರು. ಇದನ್ನು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಅಡಿಗಲ್ ಮಾಡ್ಯಾರು, ಅಡಿಗಲ್ ಹಾಕ್ಯಾರು. ಇದರಿಂದ ಎಲ್ಲ ಜನರಿಗೆ ಎಷ್ಟು ಉಪಯೋಗ ಐತೆ ಅನ್ನೋದು ನಾವು ತೋರಿಸ್ತೀವಿ. ಇದನ್ನ ಎಲ್ಲ ಪೂರ್ತಿ ಇದು ಎಂಟ್ರೆನ್ಸ್ ಇದೆಲ್ಲ ಇದೆ. ಮ್ಯಾಗಿನಿಂದ ಬರೋದಿದೆ. ಮೇನ್ ಈ ರೋಡ್ನಿಂದ ಹೋದ್ರೆ ಎಂಟ್ರೆನ್ಸ್ ಬರ್ತೈತಿ ನೋಡ್ರಿ. ಸುಸ್ವಾಗತ ಇದೆ. ಕೆಳಗಡೆ ಹೋಗೋದಿದು. ಇದಕ್ಕೆ ಇಂದಿರಾ ಗಾಂಧಿ ಅಣೆಕಟ್ಟು ಅಂತಾರು. ಇದನ್ನು ಮೊದಲ ಕಟ್ಟಬೇಕಾದ್ರೆ ಮೂಲ ಉದ್ದೇಶ ಹುಬ್ಬಳ್ಳಿ, ಧಾರವಾಡ, ನವಲಗುಂದ ಮುಂತಾದ ನಗರಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಇದನ್ನು ಕಟ್ಟಿದರು. ಮತ್ತು ಈಗ ಕಳಸಾ ಬಂಡೂರಿ ಹೋರಾಟಗಳು ನಡೀತೈತಲ್ಲ, ಇದೇ ಡ್ಯಾಮಿಗೆ ನೀರು ಕುಡ್ಸಾಕಂತೇಳಿ. ಇದು ಮೂಲ ಸ್ಥಳ ಖಾನಾಪುರ ತಾಲೂಕಿನ ಕನಕುಂಬಿಯಲ್ಲಿ ಇದು ಉಗಮ ಆಕತಿ. ಉಗಮ ಆಗಿ ಇದನ್ನು ಇಲ್ಲಿ ತಡೆ ಹಿಡಿತಾರು. ಇದು ಮತ್ತೆ ಇಲ್ಲಿಂದ ಜಾಸ್ತಿ ನೀರು ಹಚ್ಚಿ ಬಂತಂದ ಇದು ಒಟ್ಟು ಇದರ 2079 ಕೋಶಕ್ಕೆ ನೀರು ಐತ್ಲ ಹಿಡಿತೈತಿ. TMC ನೀರು ಹಿಡಿತೈತಿ. ಹೆಚ್ಚಿನ ನೀರನ್ನ ಐತ್ಲ ಹಿಂಗೆ ಬಿಡ್ತಾರೋ. ಇದು ಹೋಗಿ ಮತ್ತೆ ನಮಗೆ ಕೂಡಲ ಸಂಗಮಕ್ಕೆ ಹೋಗಿ ಸೇರ್ತೈತಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದಕ್ಕೆ 4 ಗೇಟ್ಗಳು ಅದಾವು. ಇವು 4 ಗೇಟ್ ಓಪನ್ ಮಾಡ್ರೆ ನೀರು ಜಾಸ್ತಿ ಹೋಗತಿ. ಈಗ 2 ವರ್ಷದಿಂದ ಪ್ರವಾಹ ಆಗಲ್ಲ. ಅವಾಗಿಂತ ಇಲ್ಲೆಲ್ಲ ಮೇಂಟೆನೆನ್ಸ್ ಮಾಡತ್ತಾರು. ನೋಡಿ ಫ್ರೆಂಡ್ಸ್, 4 ಗೇಟ್ಗಳು ಅದಾವು. ಇದು ಓನ್ಲಿ ಇಲ್ಲಿ ಜಾಸ್ತಿ ಐತೆ ನೋಡೋ. ಇದ್ರೊಳಗೆ ತಡೆ ಹಿಡತ್ತೆ. ಬೇರೆ ಡ್ಯಾಮ್ ಗತೆ ಭಾಳ ಇದನ್ನು ಕಟ್ಟಿಯಲ್ಲ. ಬರೀ ಇದೆಲ್ಲ ಇತಿಹಾಸ ಪ್ರಕಾರ ಇಲ್ಲಿ ನವಿಲು ಕೂಗಿ ಕ್ಯಾಸ ಗುಡ್ ಹೊಡಿತನ್ನೋ ಉದ್ದೇಶಕ್ಕಾಗಿ ಇಲ್ಲಿ ನವಿಲು ತೀರ್ಥ ಅಂತ ಕರಿತಾರು.